ಯಾವ ಭಾಷೆ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಟ್ರೈನ್ ಒಳಗಿಂದ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಯಾಕಂದ್ರೆ ನಾವು ಒಂದು ಕಡೆ ಹೊಂಟೀವಿ. ಬರೀ ಎಲ್ಲಿಗೆ ಹೊಂಟೀವಿ, ಎದಕ್ಕೆ ಹೊಂಟೀವಿ ಅಂತೇಳಿ ಈ ವಿಡಿಯೋ ಒಳಗೆ ನಿಮ್ಗೆ ಪೂರ್ತಿ ಡೀಟೇಲ್ಸ್ ನಾನು ಶೇರ್ ಮಾಡ್ತೀನಿ. ಸೊ ಬರ್ರಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಹುಲಿಗೆಮ್ಮ ದೇವಿಯ ದೇವಸ್ಥಾನದ್ದು ಮುಂಡ್ರಾಬಾದ್ದು. ಇಲ್ಲಿ ಕೇಳಿದ್ದೆ, ನೋಡಿರಲಿಲ್ಲ. ನಾನು ಫಸ್ಟ್ ಟೈಮ್ ಹೊಂಟೀನಿ. ಈಗ ಯಾವ ದೇವಸ್ಥಾನಕ್ಕೆ ಹೊಂಟೀನಲ್ಲ ಅಲ್ಲಿ ಫಸ್ಟ್ ಟೈಮ್ ಹೊಂಟೀನಿ ನಾನು. ಮಕ್ಕಳಂತೂ ಸಖತ್ ಎಂಜಾಯ್ ಮಾಡಕತ್ತಿದ್ರು. ಆವಾಗವಾಗ ಏನಾರು ತಿನ್ನಕ್ಕೆ ಬರ್ತಾನೆ ಇತ್ತು, ತಗೊಳ್ಳೋದು ತಿನ್ನೋದು, ಆಮೇಲೆ ನೋಡ್ಕೊಂಡು ಕುಂದ್ರದು ಮಾಡತ್ತಿದ್ರು. ಆಮೇಲೆ ಸ್ವಲ್ಪ ರಶ್ ಅನ್ನಿಸ್ತು ಫ್ರೆಂಡ್ಸ್, ನಾವು ಪ್ಯಾಸೆಂಜರ್ ಟ್ರೈನಿಗೆ ಹೋಗಿರೋದ್ರಿಂದ. ಆಮೇಲೆ ಮತ್ತೆ ಸೀಟ್ ಖಾಲಿ ಆದಮೇಲೆ ಆರಾಮ್ ಅನ್ನಿಸ್ತಿತ್ತು. ಸೊ ಈ ಥರ ಇತ್ತು ಟ್ರೈನ್ ಜರ್ನಿ. ಇದೊಬ್ಬರು ಜೋಳ್ಗಿನ ಕಟ್ಬಿಟ್ಟ. ಗುಂಟ್ಕಲ್ಲ ಏನು ಗುಂಡ್ಕಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ಗುಂಡ್ಕಲ್ಲೇನು. ಅಲ್ಲಿಗೆ ಇಳ್ದೀವಿ. ಅಲ್ಲಿಂದ ಇಳಿದು ಮಂತ್ರಾಲಯಂಗೆ ಟ್ರೈನ್ ಐತಿ. ಆ್ಯಕ್ಚುಲಿ ನಾವು ಯಾವ ಪ್ಲೇಸಿಗೆ ಓಡಾಡ್ತಾ ಇರೋದಿಲ್ಲಲ್ಲ, ಅದನ್ನು ಪ್ರೊನೌನ್ಸ್ ಮಾಡೋಕ್ಕೆ ಕಷ್ಟ ಅನ್ಸುತ್ತೆ ಒಂದೆರಡು ಸಲ. ಸೊ ಹಂಗಾಗಿ ಇವ್ರು ಹೋಗಿ ಟಿಕೆಟ್ ತೊಗೊಂಬರ್ತೀನಿ, ಇಲ್ಲೇ ಕರ್ಕೊಂಡು ನಿಂತ್ಕೊ ಅಂತ ಹೇಳಿದ್ರು. ಅದಕ್ಕೆ ಇವ್ರು 3 ಜನಕ್ಕೆ ಕರ್ಕೊಂಡು ನಿಂತಿದ್ದೆ. ಸೊ ಗುಂತ್ಕಲ್ಲಿಂದ ನೆಕ್ಸ್ಟ್ ಟ್ರೈನ್ ನಮ್ಮದು 2:30ಗಿತ್ತು. ಆಲ್ರೆಡಿ 1:30 ಆಗಿತ್ತು. ಸೊ ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಪಲಾವ್ ತೊಗೊಂಡು, ಸಮೋಸ ತೊಗೊಂಡು ತಿಂದು ಮತ್ತು ಟ್ರೈನ್ ಬಂದೇ ಬಿಡ್ತು ಕರೆಕ್ಟ್ ಟೈಮಿಗೆ. ಸೊ ಅಲ್ಲಿಂದ ಮಂತ್ರಾಲಯಂಗೆ ಹೊಂಟ್ವಿ ಫ್ರೆಂಡ್ಸ್ ನಾವು. ಇಲ್ಲೊಂದು ತೊಗೊಂಡಿನಿ ರೀ, ಇಲ್ಲೊಂದು ತೊಗೊಂಡಿನಿ, ತಡಿಲಿಲ್ಲ ಅವ್ರು ಅದಕ್ಕೆ. ಚೆನ್ನೈ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಸೀಟ್ ಸ್ವಲ್ಪ ಕಮ್ಮಿನೇ ಇತ್ತು, ಮೊದಲಿನಕ್ಕಿಂತ ಸ್ವಲ್ಪ ರಶ್ ಇತ್ತು. ಆಮೇಲೆ ಹೋಗ್ತಾ ಹೋಗ್ತಾ ಇಳಿದು ಹೋಗ್ತಾರೆ ಫ್ರೆಂಡ್ಸ್, ಅದು ರಶ್ ಇರಲ್ಲ. ಸೊ ಸೀಟ್ ಸಿಕ್ಕಿಲ್ಲ ಅಂಥೇಳಿ ಮೊದಲು ಅವ್ರ ಮ್ಯಾಲೆ ಕುಂದಿರ್ಸಿದ್ವಿ. ಆಮೇಲೆ ಎಲ್ಲರೂ ಸೇರಿ ಒಂದು ಸೀಟ್ ಒಳಗೆ ಕೂತ್ಕೊಂಡು ಸೀದಾ ನಾವು ಮಂತ್ರಾಲಯಂಗೆ ಬಂದು ಇಳಿದ್ವಿ. ಚಪ್ಪಲ್ ತರಿ, ಚಪ್ಪಲ್ ಹಾಕಿ ನಡ್ಕೊಂತ ಹೋಗುಣ ಆ ಕಡೆ. ಹಿಡ್ಕೋ ಅದನ್ನ. ಆಟೋ ಕೇಳ್ರಿ, ಈಗೇನು ಕನ್ನಡ ಸಲ ಟೀಚರ್ ನಿಂತಂಗೆ ನಿಂದಿರ್ತಾವ ಕೈ ಕಟ್. ಸೊ ನೀವು ಮಂತ್ರಾಲಯಕ್ಕೆ ರೀಚ್ ಆದ ತಕ್ಷಣ ಆಟೋ ಸಿಗ್ತಾವೆ ಫ್ರೆಂಡ್ಸ್. ನಿಮ್ಗೆ 50 ರೂಪೀಸ್ ಏನೋ ತೊಗೊಂಡ್ರೆ ಅನ್ಸುತ್ತೆ, ಗುಡಿಗೆ ಬಿಡ್ತಾರೆ ಫ್ರೆಂಡ್ಸ್. ಮಂತ್ರಾಲಯದ ಮಾರ್ಕೆಟ್ ಸನಿ ಇತ್ತಂತೇಳಿ ವಿಡಿಯೋ ಮಾಡಿದ್ರಂತ ಓಪನ್ ಪ್ಲೇಸ್ನಾಗ ಕುಂತೆ ಫ್ರೆಂಡ್ಸ್ ನಾನು. 5-6 ಕಿಲೋಮೀಟ್ರ್ ಏನೋ ಇತ್ತು ಅನ್ಸುತ್ತೆ. ಸಕ್ಕತ್ ಬಿಸಿಲಿಗೆ ಕಾಲೆಲ್ಲ ಉರಿಯಾಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಅಷ್ಟು ಬಿಸಿಲಿತ್ತು. ಯಾಕಾರ ನಾನು ಹಿಂದ್ಗಡೆ ಕೂತ್ಕೊಂಡೆ ಅಂತ ಅನ್ನಿಸ್ತು ನನಗೆ. ಆಮೇಲೆ ಇಲ್ಲಿ ರೂಮ್ ಕೇಳಕ್ಕೆ ಬಂದಿದ್ವಿ ಫ್ರೆಂಡ್ಸ್ ನಾವು, ಯಾರೂ ಇರಲಿಲ್ಲ. ಇನ್ನೊಂದು ಕಡೆ ಹೋದ್ವಿ, ಅವರು AC-ಗೆ 4500 ಅಂತ ಹೇಳಿದರು, ಇದೇ ಲಾಡ್ಜ್ ಅದು. ಬಟ್ ಅಷ್ಟೇನು ವರ್ತಿಲ್ಲ ಅನ್ನಿಸ್ತು ನಮ್ಗೆ. ವಾಪಸ್ ಮತ್ತು ಅಲ್ಲಿಂದ ಮತ್ತೊಂದು ಬೇರೆ ರೂಮಿಗೆ ಹೋಗ್ಬೇಕಾಯ್ತು. ಯಾಕಂದ್ರೆ 2500ಗೆ AC, ಆಮೇಲೆ ನಿಮ್ಗೆ 1000-1500ಗೆಲ್ಲ ನಿಮ್ಗೆ ನಾರ್ಮಲ್ ರೂಮ್ಸು ಸಿಗ್ತಾವೆ. ಗುಡಿ ರೂಮ್ ಮಾಡ್ಬೇಕಂದ್ರೆ ರಶ್ ಇರುತ್ತೆ. ಆಮೇಲೆ ನಾವು ಫಸ್ಟ್ ಟೈಮ್ ಬಂದೀವಿ, ನಮ್ಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಅದ್ರ ಬದಲಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ AC ರೂಮ್ನ ನಾವು ತೊಗೊಂಡ್ವಿ. ಸೊ ಫೈನಲಿ ನಾವು ಇಲ್ಲಿಗೆ ಬಂದು ಇದೇ ಹೋಟೆಲ್ನಾಗ ಬುಕ್ ಮಾಡಿದ್ವಿ ರೂಮ್ನ. ನಾರ್ಮಲಾಗಿ ಇತ್ತು ಫ್ರೆಂಡ್ಸ್, ಒಂದು ಫುಡ್ ರೂಮ್ ಐತಿ, ಚಲೋ ಐತಿ, ತೋರಿಸ್ತೀನಿ ಬನ್ನಿ. ಬೇಸಿಕ್ ನೆಸಸರಿ ಏನು ಬೇಕೆಲ್ಲ ಐತಿ ಫ್ರೆಂಡ್ಸ್ ಇಲ್ಲಿ. ನಾವು ಆಗಲೇ ಹೋಗಿದ್ವಲ್ಲ, ಇಲ್ಲೇ ಹೋಗಿದ್ವಿ. ಇಲ್ಲೊಂದು ಮಿರರ್ ಇಟ್ಟಾರ, ಲಗೇಜ್ ಎಲ್ಲ ಇಡಕ್ಕೆ, ಡಸ್ಟ್ಬಿನ್ನು. ಇದಕ್ಕೆ 2500 ಫ್ರೆಂಡ್ಸ್, 24 hours.
ವಾ ನಿಜವಾಗ್ಲೂ ತಲೆ ನುಸಾತಪ್ಪ ಬಿಸಿಲಾಗ ಬಂದು ಆರಾಮೈತಲ್ಲ ಬರಂಗಿಲ್ಲ ಮನ್ನು ಕನ್ನಡ ಬರಂಗಿಲ್ಲ ತೆಲುಗು ಅಷ್ಟ ಎಕ್ಕಡು ನಾವು ಬಾಗುಂದ ಅಂತ ಅಮ್ಮ ಕನ್ನಡ ಮಾತೃಭಾಷೆ ತಾನೆ ಅದು ಅವ್ರದ್ದು ಭಾಷೆ ನಮ್ದು ಯಾವ ಭಾಷೆ ಕನ್ನಡ ಇಂಗ್ಲಿಷ್ ಮೀಡಿಯಂ ಅಯ್ಯಯ್ಯೋ ಸೊ ಫ್ರೆಂಡ್ಸ್ ಸ್ವಲ್ಪ ರೆಸ್ಟ್ ತೊಗೋಬೇಕಂದ್ರೆ ಒಂದಿಟ್ಟು ಮಲಗಿಸ್ಕೊಡ್ಲಿಲ್ಲ ತಕ ಜಿಗಿದು ಕುಣಿದು ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಹೊಸ ಜಾಗ ನೋಡ್ದ ತಕ ಜಿಗಿದು ಜಿಗಿಯಕ್ಕೆ ಸ್ಟಾರ್ಟ್ ಮಾಡಿದೆ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನಾ ಹೆಲ್ಪ್ ಮಾಡ್ತೀನಿ ಅದ ಏನ್ ಹೇಳಕತ್ತೀನಿ ಹೆಲ್ಪ್ ಮಾಡಾಕ ನಿಮ್ಮನ್ನ ಹೆಲ್ಪ್ ಕೇಳಕ್ಕೆ ಈಗ ನಂದು ಏನೂ ಕೆಲಸ ಇಲ್ಲ ಮಕ್ಳಿಗೂ ಬೇಜಾರಾಗ್ತೈತಿ ಆಟ ಆಡೋಕ್ಕೆ ಜಾಗ ಇಲ್ಲ ಅಂತ ಅಂತಿದ್ರೆ ಅದಕ್ಕೆ ಸ್ವಲ್ಪ ಹೊರಗೆ ಅಡ್ಡಾಡ್ಸ್ಕೊಂಡು ಬಂದು ಹಂಗೆ ನಾಳೆ ಬೆಳಗ್ಗೆ ದರ್ಶನ ಅದ ಸ್ವಲ್ಪ ಡೀಟೇಲ್ಸ್ ಕೇಳ್ಕೊಂಡು ಬರೋಣ ಅಂತ ಹೊಂಟೀನಿ ಮತ್ತು ಹೊಂಟ್ರಲ್ಲ ಕೆಳಗಲ್ಲ ಅಲ್ಲಿ ರಿಕ್ಕಿ ಹಾಕೊಂಡ್ಬರ್ತೀರಾ ಹೊಂಟ್ರ ಅವರು ಹಾಂ ರೀ ಬರ್ರಿ ಕೀ ಆಯ್ತು ನೋಡ್ರಿ ಬಂಗಾರಿ ತಡಿರಮ್ಮ ನಡು ಮತ್ತೆ ನಿಂತಿ ಫ್ರೆಂಡ್ಸ್ ನಾನು ಈ ದಂಡಿಗೂ ಇಲ್ಲ ಈ ದಂಡಿಗೂ ಇಲ್ಲ ಮನು ಮಕ್ಕಳು ಕಾಡ್ರದಾರಲ್ಲೇ ಒಳ್ಳೆ ದಾರಿ ಒಳ್ಳೆ ಮಾತು ಒಟ್ಟ ವರ್ಕ್ ಆಗಲ್ಲ ಫ್ರೆಂಡ್ಸ್ ಸುಳ್ಳು ತಗಲಿಗೆನ ಈಗ ಸದ್ಯಕ್ಕೆ ಮತ್ತು ನಾ ಏನು ಹೇಳಿದ್ ನಿನಗೆ ನಾವು ಬರ್ತೀವಿ ತಡ್ರಿ ಅಂದ್ರೆ ತಡೀನಿಲ್ಲ ಅಪ್ಪಾಜಿ ಬರಲಿಲ್ಲಲ್ಲ ಬೆಳಗ್ಗೆ 4:45 ಪ್ರಾಂಗಣದ ಡೋಲೋತ್ ಮಂಟಪದಲ್ಲಿ ಭಕ್ತರನ್ನೇ ನಾಳೆ ದಿನ ಸಾರ್ವಜನಿಕವಾಗಿ ಶ್ರೀಮಠದಲ್ಲಿ ಗುರುರಾಜರಿಗೆ ನಡೆಯುವ ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ 5 ಗಂಟೆಗೆ ಪಾದಪೂಜೆ ಪ್ರಾರಂಭವಾಗುತ್ತವೆ. ನಾಳೆ ದಿನದ ಸೇವೆಗಳಿಗಾಗಿ ರಜೆಯನ್ನು ತೆಗೆದುಕೊಂಡಂತಹ ಸೇವಾಕರ್ತರು ಬೆಳಗ್ಗೆ 4:45 ಪ್ರಾಂಗಣದ ಡೋಲೋತ್ ಮಂಟಪಕ್ಕೆ ಬರಬೇಕು. 4:40 ಪಾದಪೂಜೆ ಮಾಡಿಸೋರು ಅಲ್ಲ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ రేపటి ద్వాదశి ప్రయత్నంగా శ్రీ మఠమునందు రాఘవేంద్ర స్వాముల వారికి జరిగే పూజా కార్యక్రమాలు ఉదయం సరిగ్గా 5 గంటలకు ನಾಳೆ ದಿನ ద్వాదశి ಪ್ರಯುಕ್ತವಾಗಿ ಶ್ರೀಮಠದಲ್ಲಿ ಗುರುವಾರರಿಗೆ ನಡೆಯುವ ಬೆಳಗಿನ ಪೂಜಾ ಕಾರ್ಯಕ್ರಮಗಳು ಬೆಳಗ್ಗೆ 5 ಗಂಟೆಗೆ ಪಾದಪೂಜೆ ಪ್ರಾರಂಭವಾಗುತ್ತದೆ. ನಾಳೆ ದಿನದ ಸೇವೆಗಳಿಗಾಗಿ ಎಲ್ಲೂ ಇಬ್ಬರ ಹೋಗೇ ಇಲ್ಲ, ಯಾರ್ಯಾರ ಜೊತೆಗಿದ್ರಷ್ಟೇ ಹೋಗಿರ್ತೀವಿ. ನಮಗಿದು ಬೇರೆ ಊರು ಬೇರೆ ಇದನ್ನ ಅನ್ಸಕತ್ತೇ ಇಲ್ಲ, ಯಾಕಂದರೆ ಎಲ್ಲ ಕನ್ನಡದವರು ಅದಾರ. ಆಮೇಲೆ ಕನ್ನಡದೊಳಗೆ ಬೋರ್ಡು, ಪ್ರತಿಯೊಬ್ಬರು ಕನ್ನಡ ಯಾರು ಮಾತಾಡ್ತೀವಿ ಅವ್ರು ಕನ್ನಡ ಮಾತಾಡ್ತಾರೆ. ಅದೊಂದು ಸಖತ್ ಖುಷಿ ಆಯ್ತು ನನಗೆ. ಅದೊಂದು ಹೆದರಿಕೆ, ನಿಮಗೆ ಭಾಷೆ ಬರಲ್ಲ ಅಂಥೇಳಿ. ಸೊ ಈಗ ಗುಡಿ ಹತ್ರ ಬಂದೀವಿ, ನೋಡೋಣ ಸ್ವಲ್ಪ ಡೀಟೇಲ್ಸ್ ಎಲ್ಲ ಬೆಳಗ್ಗೆ ಕೇಳ್ಕೊಂಡು ಹೋಗೋಣ ಅಂತೇಳಿ ಬಂದೀವಿ. ಸ್ವಲ್ಪ ನಮಸ್ಕಾರ ಮಾಡ್ಕೊಂಡು ದರ್ಶನ ಏನು ತೊಗೊಳ್ಳಲ್ಲ ಫ್ರೆಂಡ್ಸ್, ಬೆಳಗ್ಗಿನ ನಾವು ಸ್ನಾನ ಎಲ್ಲ ಮಾಡಿ ಬರಬೇಕಂತ ಅಂದ್ಕೊಂಡ್ವಿ. ಇಲ್ಲಿ ಹೊರಗಿಂದ ಕೈ ಮುಗಿದು ಡೀಟೇಲ್ಸ್ ಎಲ್ಲ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇವೆಲ್ಲ ಗುಡಿದ ಶಾಪ್ಸ್ ಅಂತ ಎಲ್ಲ ಥರ ಅದಾವು, ಬ್ಯಾಗ್ಸು ಪರ್ಸ್ ನೋಡೋಣನ್ರಿ. ಇವನ್ನೆಲ್ಲ ತಗೊಂಡ್ವಿ ಫ್ರೆಂಡ್ಸ್. ಒಂದು ಸಣ್ಣ ಬ್ಯಾಗು, ಹಾಂ ರೂಮಿಗೆ ಹೋಗಿ ತೋರಿಸಿ ಅಂತ ನಡಿ. ಹಾಂ ಪಿಕಾ ಬರ್ತೀನವಲ್ಲೇ ಬಾ, ಚಾ ಕುಡಿನ್ ಬಾ, ಚಾ ಕುಡಿನ್ ಬಾ. ಚಿಟ್ಟಿ ಚಾ ಬಾ, ಓಡ್ ಬಾ. ಚಾ ಅಂದ್ರೆ 2 ಹೊಟ್ಟೆಕಿಗೆ. ನಂಗೆ ಐಸ್ ಕ್ರೀಮ್ ಬೇಡ, ಚಾ ಬೇಕು. ಐಸ್ ಕ್ರೀಮ್ ಬೇಡ, ಚಾ ಬೇಕು ನಂಗೆ.
ಬಾರೆ ಬಕರಿ ಕೂಚು. ಬಾ. ಇಷ್ಟು ಗದ್ದಲ ಐತಂದ್ರೆ ಫ್ರೆಂಡ್ಸ್ ಒಂಥರ ಶಾಂತ ಅನಿಸ್ತೈತೆ ನೋಡಿ ಈ ಬಿದಿ ಒಳಗೆ ಅಡ್ಡಾಡಕ್ಕೆ. ಇಲ್ಲಿಂದ ಇಲ್ಲಿ ಮಠ. ಈ ಬ್ಯಾಗ್ ತಗೊಂಡೆ ಫ್ರೆಂಡ್ಸ್, ಎಷ್ಟು ಕ್ಯೂಟ್ ಐತೆ ನೋಡ್ರಿ. 350 ಅಂತ. ನಾವು ನಮ್ಮ ತೋರಿಸ್ತೇವೆ. ಇದು ಜಾನು ನೋಡ್ರಿ, ಟಿಶ್ಯೂ ಹಾಕಿಟ್ಕೊಂಡಳ ಅಲ್ಲಿ. ಈಕಿನೂ ಒಂದು ಟಿಶ್ಯೂ ಹಾಕಿಟ್ಕೊಂಡಳವಾ. ನಾಲ್ಕು ಚಿಟ್ಟಿಗೋನ್ರಿ ಇದು. ಚಾ ಬೇಕಾ? ತಡಿ ಸುಡ್ತ ಟಾರ್ಲೆನಾ? ಸುಡ್ತ ತಡಿ ಹಂಗೆ ಮಾಡ್ಬಿಡ. ಇವ್ರು ಲಿಂಬು ಸೋಡಾ ಕುಡಿಯತ್ತ. ಇಕ್ಕಿ ಇವ ಫ್ರೆಂಡ್ಸ್, ನಾನು ಬ್ಯಾಗ್ ಚೇಂಜ್ ಮಾಡಿದೆ. ಇದನ್ನು ತಗೊಂಡೆ. ಅದು ತೋರಿಸಿದ್ದಲ್ಲ ಹಾಕಲೆ, ಅದು ಸ್ವಲ್ಪ ದೊಡ್ಡದಿರಲಿಲ್ಲ. ಇದು ಸ್ವಲ್ಪ ನಂದು ಟ್ರೈಪೋಡ್ ಸ್ಟ್ಯಾಂಡ್ ಫೋನರ ಹಿಡಿಸ್ಬೇಕಲ್ಲ, ಸೊ ಹಾಗಾಗಿ ಸ್ವಲ್ಪ ಇದು ಜಿಪ್ ಸಾಂದಿತ್ತು. ಇಷ್ಟ ಇತ್ತದು ಜಿಪ್, ಅದಕ್ಕೆ ಈಸಿಯಾಗಿ ಇಟ್ಕೊಳಕ್ಕೆ ಬರುವಂಗೆ ಇದನ್ನು ವೆಲ್ವೆಟ್ ಫ್ರೆಂಡ್ಸ್ ಇದು. ಸೊ ದಿನ ಪೂರ್ತಿ ಕರೆದಿದ್ದ ತಿಂದಿರೋದ್ರಿಂದ ನಮಗಂತೂ ಹೊಟ್ಟೆ ಜಾಸ್ತಿ ಹಶ್ವಾಗಿರಲಿಲ್ಲ. ಇವ್ರಿಗೆ ಸ್ವಲ್ಪ ಮೊಸರನ್ನ ತಿನ್ಸೋಣ ಅಂತೇಳಿ ಮೊಸರನ್ನ ತಿನ್ಸೋಕೆ ಕರ್ಕೊಂಡು ಬಂದೀವಿ. ಸೊ ಎಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಹೊಂಟೀವಿ ಫ್ರೆಂಡ್ಸ್. ಸೊ ಅಭಿಷೇಕಕ್ಕೆ ಚೀಟಿ ಏನು ಮಾಡಿಸಿದ್ವಲ್ಲ ನಾವು, 5 ಗಂಟೆಗೆ ಸ್ಟಾರ್ಟ್ ಆಗ್ತದಂತ. ಸೊ ನೋಡೋಣ ಬೆಳಗ್ಗೆ ಎಷ್ಟೊತ್ತಿಗೆ ಹೋಗೋದಾಗ್ತೈತಿ, ನಾಳೆ ಏನೇನು ಆಗ್ತೈತೆ ಅಂತೇಳಿ ಫುಲ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿರಿ, ಹಿಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಇನ್ನು ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಿ ಅಂತ. Thank you so much friends. Bye bye.